ಸರ್, ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಈ ಸಾಮಾಜಿಕ ಶೈಕ್ಷಣಿಕ ವರದಿ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಅವರು ಮುಂದೆ ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನೇ ಮಾನದಂಡವಾಗಿ ಇಟ್ಕೊಂಡು ಆಗ ಮೀಸಲಾತಿ ಬಗ್ಗೆ ಯೋಚನೆ ಮಾಡಿದ್ರೆ ಅವಾಗ ತಮ್ಮ ಸರ್ಕಾರದ ಅವಧಿಯಲ್ಲಿ ನೋಡ್ತೀನಿ. ನೋಡಪ್ಪ, ನಾನು ಒಪಿನಿಯನ್ ಕೇಳಿದ್ದೀನಿ, ಕ್ಯಾಬಿನೆಟ್ ಮುಂದೆ ಮಂಡಿಸಿದ್ದೀನಿ ಆ ವರದಿನ. ಅದರ ಮೇಲೆ ಅದಕ್ಕೆಲ್ಲ ಕಾಪೀಸ್ಗಳು ಕೊಟ್ಟಿದ್ದೀವಿ. ನಾವು ವರದಿ ಕಾಪಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಮಂತ್ರಿಗಳೆಲ್ಲ ರೈಟಿಂಗ್ ನಲ್ಲಿ ಕೊಡಿ ಒಪಿನಿಯನ್ ಅಂತ ಹೇಳಿದ್ದೀನಿ. ಅವ್ರು ಕೊಟ್ಟ ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಅಶ್ವಿನಿ ವೈಷ್ಣವ್ ಆಗಿರ್ಬೋದು ಮತ್ತೆ ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಅಶ್ವಿನಿ ವೈಷ್ಣವ್ ನಿನ್ನೆ ಸುದ್ದಿಗೋಷ್ಠಿ ಮಾಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಒಂದು ಮಾತಾಡ್ತಾರೆ, ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಗಳು ಮಾಡಿರ್ತಕ್ಕಂಥ ಜಾತಿ ಗಣತಿ ಏನಿದೆ ಪವರೇ ಇಲ್ಲ ಅವ್ರಿಗೆ, ಹಾಗಾಗಿ ಅವರು ಸೈಂಟಿಫಿಕ್ ಆಗಿ ಮಾಡಿಲ್ಲ ಅನ್ನೋದನ್ನ ಆರೋಪ ಮಾಡಿದ್ದಾರೆ. ಇನ್ನೊಂದು ಹೇಳಿದ್ದಾರೆ ಸರ್, ರಾಜಕೀಯವಾದಂತಹ ಪರಿಣಾಮಗಳನ್ನು ಬೀರಿದ ಹೊರತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವುದೂ ಪರಿಣಾಮ ಬೀರಿಲ್ಲ ಬೇರೆ ರಾಜ್ಯಗಳು ಮಾಡಿದ ಸಮೀಕ್ಷೆಯಿಂದ. ಅದು ಅವರ ಅಭಿಪ್ರಾಯ, ಕೋರ್ಟ್ನವ್ರು ಹೇಳ್ಬೇಕಲ್ವಾ. ಈಗ ಬಿಹಾರ್ನವ್ರು ಮಾಡಿದ್ದಾರೆ, ಸುಮ್ಮನೆ ಅವ್ರದ್ದು ಪಾರ್ಟ್ನರ್ ಇದ್ದಾರಲ್ಲ ಅವರು. ಯಾರೋ ವೈಷ್ಣವ ಅಂತ ಪಾರ್ಟಿ, ಯಾವ ಪಾರ್ಟಿ ಅವರು? ಆ ಬಿಜೆಪಿ ಪಾರ್ಟಿಯಲ್ಲಿ ಇದೆಯಲ್ಲ ಬಿಹಾರ್ನಲ್ಲಿ. ಅದಕ್ಕೆ ಏನ್ ಹೇಳ್ತಾರೆ ಕೇಳಿದ್ರ? ಅದನ್ನ ನಿಮ್ಮ ಪಾರ್ಟಿನೂ ಕೂಡ ಪಾರ್ಟ್ನರ್ ಅಲ್ಲಿ ಬಿಹಾರ್ ಗೌರ್ಮೆಂಟ್ ನಲ್ಲಿ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ನೀವು. ಅಲ್ಲೇನು ಹೇಳಲೇ ಇಲ್ಲ. ಸಿ ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಅಂತ ಇಲ್ಲ, ಸಂವಿಧಾನದಲ್ಲಿ ಇಲ್ಲ ಎಲ್ಲೂ. ಸ್ಟೇಟ್ಸ್ ಹ್ಯಾವ್ ನೋ ರೈಟ್ ಟು ಡೂ ದಿ ಕಾಸ್ಟ್ ಸೆನ್ಸಸ್ ಆರ್ ಸೋಸಿಯೋ ಎಕನಾಮಿಕ್ ಸರ್ವೆ ಅಂತ ಇಲ್ಲ. ಇದೆಯಾ ಹಂಗೆ? Is there any provision like that? Regarding ರಿಸರ್ವೇಶನ್ ಅದೇಪ್ಪ ನಾವು ಮಾಡ್ಬೇಕಾದ್ರೆ ಈಗ ನಾವೇನು ಒತ್ತಾಯ ಮಾಡಿದ್ದೀವಿ, ನಾವು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಸೋಸಿಯೋ ಎಕನಾಮಿಕ್ ಸರ್ವೆ ಮಾಡಿರ್ತಕ್ಕಂಥದ್ದು 51% ರಿಸರ್ವೇಶನ್ ಇದೆ ಒಟ್ಟು ದಲಿತರು ಸೇರಿ. ಅಲ್ಲ, ಜಾಸ್ತಿ ಇದೆ. ಈಗ ನಾವು ದಲಿತರಿಗೆ 24.1% ಮಾಡಿದ್ಮೇಲೆ ಅದನ್ನು ಸೇರಿಸ್ಕೊಂಡ್ಮೇಲೆ ಈಗ ಜಾಸ್ತಿ ಆಗಿದೆ. ಅದು ಜಾಸ್ತಿ ಆಗಿದೆ. ನಾವೇನು ಅಂತ ಹಿಂದೆ ಇವರು 50% ಮಾಡಿದ್ರಲ್ಲ ಸೀಲಿಂಗು, ಅದನ್ನ ಜಾಸ್ತಿ ಮಾಡಬೇಕು ಅಂತ ನಮ್ದು ಇದೆ. ಈಗ ನೋಡೋಣ ನಮ್ಮ ವರದಿನಲ್ಲಿ. ಸರ್, ಈಗ ಅವರು ಮಾಡ್ತಿರುವಂತದ್ದು ಜಾತಿ ಜನಗಣತಿ, ನೀವು ತಂದಿರುವಂತದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾಡಬೇಕು ಅಂತ ನಾವು ಒತ್ತಾಯ ಮಾಡೋದು. ಅಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ನೀವು ಜಾತಿ ವಿಷಯಕ್ಕೆ ಬರ್ತಾ ಇಲ್ಲ. ನೀವು ನೋಡಪ್ಪ, ಜಾತಿ ಕನ್ಸಲ್ಟೇಟ್ ಆಗಿರೋದು ಜಾತಿ ವಿಷಯನೇ ಹೊರತು ಅವ್ರ ಆರ್ಥಿಕ ಸಾಮಾಜಿಕ ವಿಷಯ ಆಚೆ ಬರ್ತಾನೆ ಇಲ್ಲ. ಬರೀ ಜಾತಿ ವಿಷಯ, ರಿಸರ್ವೇಶನ್ ಎಷ್ಟು ಪರ್ಸೆಂಟ್. ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ಕಾಸ್ಟ್ ಸೆನ್ಸಸ್ ಅಂದ್ರೆ ಏನು? ನೀವು ಕಾಸ್ಟ್ ಸೆನ್ಸಸ್ ಮಾಡಿದ್ದೀರಿ ಸರ್? ಅವ್ರು ಏನ್ ಮಾಡಿರೋದು? ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ. ನಾವು ಅದನ್ನೇ ನಾವು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ನೋ, ಜಾತಿ ಗಣತಿ ಅಂದ್ರೆ ಸೋಸಿಯೋ ಎಕನಾಮಿಕ್ ಸರ್ವೆ ಪ್ಲಸ್ ಜಾತಿ ಗಣತಿ. ನೀವು ಮಾಡೋದು ಅದೇ ಸರ್, ಜಾತಿ ಗಣತಿನೇ ನೀವು ಮಾಡಿರೋದು. ಹೌದಪ್ಪ, ನಾವು ಮಾಡಿರೋದು ಅದೇನೆ. ಅದನ್ನ ಕೇಂದ್ರದಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದು. ಈಗ ರಾಜ್ಯದ ಜಾತಿ ಗಣತಿಗೆ ಮಹತ್ವ ಕಡಿಮೆ ಆಗುತ್ತಾ ಅಥವಾ ನಗಣ್ಯ ಆಗುವಂತ ಒಂದು ಆತಂಕ ಇದೆಯಾ? ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದಾಗ ಇನ್ನೂ ಮಾಡಿಲ್ವಲ್ರಿ, ಈಗಾಗಲೇ ನಾವು ಮಾಡ್ಬಿಟ್ಟಿದೀವಿ. ಅದೇ ಪ್ರಶ್ನೆ ಇರುವಂತದ್ದು, ಅಂತಿಮವಾಗಿ ರಿಸರ್ವೇಶನ್ ಕೊಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಕೊಡ್ಬೇಕಾಗುತ್ತೆ. ರಿಸರ್ವೇಶನ್ ಮೀಸಲಾತಿ ಹೌದಪ್ಪ, 50% ಗಿಂತ ಹೆಚ್ಚು ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರನೇ ಕೊಡ್ಬೇಕು. ಆವಾಗ ನಿಮ್ಮ ವರದಿಯನ್ನ ಕನ್ಸಿಡರ್ ಮಾಡದೆ ಕೇಂದ್ರದ ವರದಿಯನ್ನ ಕನ್ಸಿಡರ್ ನಾವು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಶಿಫಾರಸ್ ಮಾಡ್ತೀವಿ. ನಾವ್ ಏನ್ ಶಿಫಾರಸ್ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡುತ್ತೆ. ಸರ್, ನಿಮ್ಮ ಅಂಕಿಅಂಶಗಳು ಅವ್ರ ಅಂಕಿಅಂಶಗಳು ಕರೆಕ್ಟ್ ಆಗಿದ್ರೆ, ನೀವು ಕೊಟ್ಟ ಅಂಕಿಅಂಶಗಳು ಅವ್ರ ಅಂಕಿಅಂಶಗಳು ನಿಮ್ಗೆ ಈಕ್ವಲ್ ಆಗಿದ್ರೆ ಮಾತ್ರ ನಿಮ್ಮ ವರದಿಗೆ ಒಂದು ಸ್ಯಾಂಟಿಟಿ ಸಿಗುತ್ತೆ, ಕರೆಕ್ಟ್ ಇರುತ್ತೆ ಅಂತ ಆಗ್ತದೆ. ಒಂದ್ ವೇಳೆ ವ್ಯತ್ಯಾಸ ಆದ್ರೆ ಆಟೋಮೆಟಿಕಲಿ ಈಗ ಆಲ್ರೆಡಿ ಅಬ್ಜೆಕ್ಷನ್ ತೆಗೆದಂತ ಲಿಂಗಾಯತರು ಒಕ್ಕಲಿಗರು ಇತ ಸಮುದಾಯದ ನಮ್ಗೆ ವ್ಯತ್ಯಾಸ ಇರುತ್ತೆ. ನಾನು ಆ ಜಾತಿ ಈ ಜಾತಿ ಅಂತ ಹೇಳಕ್ ಹೋಗಲ್ಲ. ಲಿಂಗಾಯತರು ಒಕ್ಕಲಿಗರು ಅಂತ ಹೇಳಕ್ ಹೋಗಲ್ಲ, ಬ್ರಾಹ್ಮಣರು ಅಂತ ಹೇಳಕ್ ಹೋಗಲ್ಲ, ಅಥವಾ ಜೈನರು ಅಂತ ಹೇಳಕ್ ಹೋಗಲ್ಲ, ಅಥವಾ ಯಾರವರು ವೈಶ್ಯರು ಅಂತ ಹೇಳಕ್ ಹೋಗಲ್ಲ. ಗೊತ್ತಾಯ್ತಾ?
ಇದು ಸರ್ವೆ ಮಾಡಿದ್ದೀವಿ, ಗೊತ್ತಾಯ್ತಾ? ಅವತ್ತು ಇದ್ದಂಥದ್ದು 6,30,00,000 ಜನ, 5,98,00,000 ಜನ ಸರ್ವೆ ಮಾಡಿದ್ದೀವಿ. 5,98,00,000 ಜನ ಸರ್ವೆ ಮಾಡಿದ್ದೀವಿ. ಇನ್ನು 37 ಲಕ್ಷ ಜನ ಬಿಟ್ಟೋಗಿದ್ದಾರೆ. ಯಾಕಂತಂದ್ರೆ ಯಾವುದೇ ಸರ್ವೆ ಮಾಡಿದ್ರು ಕೂಡ ಈಗ 95% ಅಷ್ಟು ಸರ್ವೆ ಆಗಿದೆ, 95% ಸರ್ವೆ ಆಗಿದೆ. 100% ಸರ್ವೆ ಮಾಡಕ್ ಸಾಧ್ಯನೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.